ಹೋಗ್ಲಿ ಹೋಗೋ ಸುಂದರ ದರಿದ್ರ ಈ ಮನೆ ಬಿಟ್ಟು ಹೋಗ. ಯಾಕೆ ಮಮ್ಮಿ ನಾನು ಯಾಕೋಬೇಕು? ತೆಗೆದು ಬಿಟ್ಟು ಬಿಡ್ತೀನಿ ಯಾಕೆ ಅಂತೆ. ನೋಡು ಆ ಸುಬ್ಬನ್ ನೋಡು, ಬೆಳಬೆಳಗ್ಗೆನೆ ಮನೆಯಿಂದ ಆಚೆ ಹೋಗ್ತಿದ್ದಾನೆ ಕೆಲ್ಸಕ್ಕೆ ಅಂತ. ನೀನು ಈ ಮನೆಯಲ್ಲಿ ದಂಡ ಪಿಂಡ ದರಿದ್ರ ನೀನು ಇದ್ರು ಒಂದೇ ಹೋದ್ರು ಒಂದೇ. ಮೊದ್ಲು ಮನೆಯಿಂದ ತೊಲಗೋ. ಮಮ್ಮಿ ನೀನ್ ನನ್ನ ಎಲ್ರ ಮುಂದೆ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ಯಾ. ಸುಬ್ಬು ಈ ಮನೆ ಪಿಲ್ಲರ್ ಇರ್ಬೋದು, ಆದ್ರೆ ನಾನು ಈ ಮನೆ ಸೂರು. ಅದಕ್ಕೆ ತೂತು ಬಿದ್ದಿರೋದು. ಆದ್ರೂ ಅಂತದ್ರಲ್ಲಿ ಈ ಮನೆಯವ್ರನ್ನೆಲ್ಲ ನಾನು ಕಾಪಾಡ್ತಾ ಇದ್ದೀನಿ. ನಾನು ಇರೋದಕ್ಕೆ ಇವರೆಲ್ಲ ಧೈರ್ಯವಾಗಿರೋದು ಅಲ್ವಾ ಮಾವ? ಅಲ್ಲ ಅಂತ ಹೇಳ್ಬೇಕು ಅನ್ಸರು ಹೇಳಲ್ಲ ಬಿಡಿ ಅಳಿಂದ್ರೆ. ಯಾಕಂದ್ರೆ ನಿಮ್ ಮಾತು ನಿಜವಾಗಿರೋ ಸುಳ್ಳಿನ ತರ ಮಜವಾಗಿರುತ್ತೆ. ಮಮ್ಮಿ ಈ ಮಾವ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿ ಮಾತಾಡ್ತಾರೆ. ಇವರು ಹೊಗಳ್ತಾ ಇದಾರೋ ತೆಗಳ್ತಾ ಇದಾರೋ ಎರಡೂ ಗೊತ್ತಾಗ್ತಿಲ್ಲ. ಅದಿರ್ಲಿ, ಈಗ ನೀನ್ ಯಾಕೆ ನನಗೆ ಬೈತಾ ಇದ್ಯಾ? ಯಾಕೆ ಅಂದ್ರೆ ಮನೆಗೆ ದೊಡ್ಡ ಗಂಡಸು ನೀನೇ ಅನ್ನೋ ತರ ಮಾತಾಡ್ತೀಯಾ. ಅಂತದ್ರಲ್ಲಿ ಇವ್ರ ಜೊತೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಈ ಮನೆಗೆ ಏನ್ ಬೇಕು ಬೇಡ ಅಂತ ನೋಡಿ ತರಕ್ ಬರಲ್ವೇರ ನಿಂಗೆ? ಈಗ್ತಿವ್ರೆ ಅಳಿಯಂದ್ರು ನಮ್ ಜೊತೆ ಮಾರ್ಕೆಟ್ಗೆ ಬರೋದಾ? ತಪ್ಪೇನು ವಿಶಾಲು. ಅಳಿಯ ಅಂದ್ರೆ ಮನೆ ಮಗ ಇದ್ದ ಹಾಗೆ. ಈಗ ಸುಬ್ಬು ಇಲ್ಲ ಅಂದಾಗ ಆ ಜಾಗನ ನನ್ನ ಮಗ ತುಂಬಿಡ್ತಾನೆ ಅಂದ್ರೆ ನಿಮ್ಮ ಮನೆ ಅಳಿಯ. ಮಾರ್ಕೆಟ್ಗೆ ಹೋಗಿ ನೀವು ರೆಡಿಯಾಗಿ ನಿಮ್ ಜೊತೆಗೆ ನನ್ನ ಮಗ ಬರ್ತಾನೆ. ನಾನು ರೆಡಿಯಾಗಿ ಇದ್ದೀನಿ, ಅಳಿಯಂದ್ರು ರೆಡಿ ಆಗ್ಬೇಕಷ್ಟೇ. ಅಯ್ಯ ಇವನಿಗೇನಂತೆ ಪಂಚ ತೆಗೆದು ಪ್ಯಾಂಟ್ ಹಾಕೊಂಡ್ಬರ್ತಾನೆ. ನೀವು ಹೊರಡಿ ವಿಶಾಲು. ಬೀಗ್ರೆ ನಿಮ್ ಮಾತು ನಿಜನಾ? ನಿಮ್ಮ ಮೇಲ ನನ್ನ ಮಗನ ಮೇಲೆ ಆಣೆಗಳು ನಿಜ. ಹೊರಡಿ. ಮಮ್ಮಿ ನಿನಗೆ ಮಾರ್ಕೆಟ್ಗೆ ಹೋಗ್ಬೇಕು ಅನ್ನೋ ಚಟ ಇತ್ತು ಅಂದ್ರೆ ನೀ ಅವ್ರ ಜೊತೆ ಮಾರ್ಕೆಟ್ಗೆ ಹೋಗು. ನನ್ನನ್ನು ಯಾಕೆ ಕಳಿಸ್ತೀಯಾ? ಈ ಸುಂದರ ದರಿದ್ರ ಎಂತ ದೊಡ್ಡ ಚಿಕಾಮಣಿನೋ ನೀನು. ಯಾಕೆ? ನಿನ್ನೆಲ್ಲ ಆಗಿದ್ದನ್ನ ನೋಡಿದೀಯಾ? ಈ ಮನೆಯವರಿಗೆ ಆ ದೊಡ್ಡ ಮನೆಯವ್ರ ಜೊತೆ ಏನೋ ವಿಶೇಷವಾದ ನಂಟಿದೆ ಕಣೋ. ಹಾಗಿರ್ಬೇಕಾದ್ರೆ ನಾವು ಇವ್ರ ಜೊತೆಗೆ ಸ್ವಲ್ಪ ನಾಜೂಕಾಗಿರ್ಬೇಕು. ಯಾಕೆಂದ್ರೆ ಮುಂದೆ ಕತೆ ಯಾವ ಥರ ಬೇಕಾದರೂ ಟ್ವಿಸ್ಟ್ ತಗೋಬೋದು. ನಾವು ಅವಾಗ ಯಾವ ಕಡೆ ಬೇಕಾದರೂ ಜರ್ರಂತ ಜಾರ್ಕೊಳಕ್ಕೆ ರೆಡಿಯಾಗಿರ್ಬೇಕು. ಅಲ್ಲಿ ತನಕ ನಾವು ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅಯ್ಯೋ ಮಮ್ಮಿ, ಇದು ಮ್ಯಾಟ್ರು. ನೀ ಹಿಂಗೆ ಅಂತ ಮೊದ್ಲು ಹೇಳದಲ್ಲ ಮಮ್ಮಿ. ನೋಡ್ತಾ ಇರು, ಇವ್ರ ಜೊತೆ ಮಾರ್ಕೆಟ್ಗೆ ಹೋಗೋದಷ್ಟೇ ಅಲ್ಲ, ಈ ಮನೆನೇ ತೊಳೆದು ಬಿಡ್ತೀನಿ. ತೊಳಿವಂತೆ ಅದಕ್ಕೂ ಮುಂಚೆ ಪಂಚ ತೆಗೆದು ಪ್ಯಾಂಟ್ ಹಾಕೊಂಡು ಅವ್ರ ಜೊತೆ ಹೊರಡಲೇ ಹೋಗಲೇ ಇವಾಗ.